ಹೊಂಡಲ್ಲ ಫೀಲ್ ಆಯ್ತಿಲ್ಲ ಗುರು ಗಾಡಿಗೆ. ಸಣ್ಣ ಪುಟ್ಟ ಹೊಂಡ, ಸಣ್ಣ ಪುಟ್ಟ ಅಲ್ಲ, ದೊಡ್ಡ ದೊಡ್ಡ ಹೊಂಡಲ್ಲ ಇದೆ, ಲೆಕ್ಕಕ್ಕೆ ಇಲ್ಲ ಮರ ಇದಕ್ಕೆ. ಹೈಟ್ ಇಶ್ಯೂ, ಹೈಟ್ ಅಂದ್ರೆ ನಂಗೆ ಈಗ ಅಲ್ಲಿಂದಲ್ಲೇ ಇತ್ತಪ್ಪ, ಕರೆಕ್ಟ್ ನೀಕತ್ತೀಯ ಗಾಡಿ. ಗಾಡಿ ಮೇಲೆ ಕುತ್ಕೊಂಡ್ರೆ ಎಲ್ಲ ನಮ್ಮನೆ ಕಾಣ್ತಾರೆ ಮಾರ, ಅಂದರೆ ಅಷ್ಟು ಹೈಟಾಗಿರುತ್ತೆ ನಾವು ಈ ಗಾಡಿ. ಗಾಡಿ ಮಾತ್ರ ಗೊತ್ತೇ ಇದ್ದಿಲ್ಲ 90 ಹೋಗ್ತಿತ್ತು ಅಂದಲ್ಲಿ. ಕಮಾನ್ ಕಮಾನ್. ಸೊ ಲಾಸ್ಟ್ ಟೈಮ್ ನಾನು ಟೆಸ್ಟ್ ಡ್ರೈವ್ ತಗೊಂಡಿದ್ದೆ, ಅದು ಸ್ವಲ್ಪ ನನಗೆ ಜಾಸ್ತಿ ಸ್ಯಾಟಿಸ್ಫೈ ಆಗಲಿಲ್ಲ. ಅಂತಕ್ಕಂದ್ರೆ ನಂಗೆ ಜಾಸ್ತಿ ಓಟು ಸಿಕ್ಕಲಿಲ್ಲ. ನಿಯರ್ಲಿ ಒಂದು ಎಲ್ಲಿಂದ ಒಂದು 1 ಕಿಲೋಮೀಟ್ರ್ ಇಲ್ಲ, ಸೊ ಹಿಂಗೆ ಮೈನ್ ರೋಡ್ ಹೈವೆಲ್ಲ ಹಾಗೆ ಬಂದಿದೆ. ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಓಡಿಸೋ ಅಂದಳಿ. ಸೊ ಅದಕ್ಕೋಸ್ಕರ ಮತ್ತೆ ಪುನಃ ಬಂದಿದ್ದೆ ಶೋರೂಮಿಗೆ. ಸೊ ಕೇಳಿದ್ದೆ ಅವ್ರ ಹತ್ರ ಸ್ವಲ್ಪ ಹೈವೇಲಿ ಓಡ್ಸಕ್ಕೆ ಮತ್ತು ಸ್ವಲ್ಪ ಆಫ್ ರೋಡ್ ಥರ ಬೇಕಂತ ಹೇಳಿದೆ. ಸೊ ಕೊಟ್ಟೆಂದು ಹೇಳಿರು ಗಾಡಿ. ಸೊ ಆ್ಯಂಡ್ ಈ ಸಲ ನಾನು ಹೆಲ್ಮೆಟ್ ತಗೊಬಂದಿದ್ದೆ, ಲಾಸ್ಟ್ ಟೈಮ್ ಲಾಗ್ ಮಾಡೋ ಕೈಲಿಲ್ಲ. ಸೊ ಈ ಸಲ ಗಾಡಿ ಕೂಡ ತಗೊಬಂದಿನಲ್ಲ ಶೋರೂಮಿಗೆ. ಸೊ ಹಂಗಾಗಿ ಲಾಗು ಮಾಡ್ತೆ, ನಿಮಗೂ ತೋರಿಸ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತೆ. ಹಬ್ಬ ಕೂಕಂಬ ಈಗ ಗಾಡಿ ಮೇಲೆ ಕಾಣಿ. ಸೊ ಕ್ಯಾಮ್ರಾ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಗಾಡಿಗೆ ಇದಕ್ಕೆ ಭಾರಿ ಡಿಫ್ರೆನ್ಸ್ ಇತ್ತಲ್ಲ. ಸೊ ಗಾಡಿ ಆನ್ ಮಾಡುವ. ಗೇರ್ ಐಕಂಬ. ಸೊ 3rd ಗೇರು. ಸೊ ಇಲ್ಲಿಂದ ನಾವು ಯೂ ಟರ್ನ್ ಹಾಕೊಂಡು ಸೀದಾ ಹೈವೇಗಪ್ಪ. ಕಾಲಲ್ಲಿ ಅಷ್ಟಕ್ಕಷ್ಟೇ ಮರ ನೀಕುದ, ಜಾಸ್ತಿ ನೀಕುದಿಲ್ಲ. ಓಕೆ, ಸಕ್ಕ ಸ್ಮೂತ್ ಆಗ್ತಿತ್ತು ಆ್ಯಕ್ಚುಲಿ. ವೈಬ್ರೇಷನ್ ಇಲ್ಲ ಮರ ಗಾಡಿಗೆ. ನಾನು ಸ್ವಲ್ಪ ವೈಬ್ರೇಷನ್ ಇತ್ತಂದು ಎಣಿಸ್ಕೊಂಡಿದ್ದೆ, ಬಟ್ ಈಗ ನೋಡಿ ಅರೌಂಡ್ 4000 RPM ಇತ್ತು. 4000 RPM ಇತ್ತು. ಈಗಷ್ಟು ವೈಬ್ರೇಷನ್ ಇಲ್ಲ, 60 ಸ್ಪೀಡಲ್ಲಿದ್ದೆ. ಸೊ ನಾವು ಸೀದಾ ಈ ಮಲ್ಪೆ ಬೀಚ್ ರೋಡಿಗೆ ಹೋಪ. ಸ್ವಲ್ಪ ಆಫ್ ರೋಡ್ ಇತ್ತು, ಸ್ವಲ್ಪ ಆಫ್ ರೋಡ್ ಮಾಡೋ. ಕ್ಯಾಮರಾ ಹ್ಯಾಂಗಲ್ ಹ್ಯಾಂಗಿತ್ತೇನೋ ಕಾಣಿ. ಸೊ ಜಾಸ್ತಿ ಅಡ್ಜಸ್ಟ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಗಾಡಿ ಓಡಿಸೋದಲ್ಲ. ಸೊ ಕ್ಯಾಮ್ರಾ ಯಾವ ಥರ ಬರ್ತಿತ್ತೋ ಗೊತ್ತಿಲ್ಲ. ಸೊ ಇಲ್ಲಿಂದ ನಾವು ಲೆಫ್ಟ್ ಹೋಯ್ಕ. ನೋಡಿ ಹೊಂಡಲ್ಲ ಫೀಲ್ ಆಯ್ತಿಲ್ಲ ಗುರು ಗಾಡಿಗೆ. ಸಖತ್. ಸೊ ಸೆಕೆಂಡ್ ಗೇರಾಗಿದ್ದೆ, 20 ಸ್ಪೀಡಲ್ಲರೂ ಕಾಣಿ ಪಿಕಪ್ ತಕ್ಕಂತಿತ್ತು. ಸೊ ಲೋ ಆ್ಯಂಡ್ ಟಾರ್ಕ್ ಅಡ್ಡಿಲ್ಲ ಒಂದು ಮಟ್ಟಿಗೆ. ಕೆಲವರೆಲ್ಲ ಹೇಳ್ತಾರಪ್ಪ ಲೋ ಆ್ಯಂಡ್ ಟಾರ್ಕ್ ಅಷ್ಟು ಒಳ್ಳೆ ಇಲ್ಲ ಅಂದೇಳಿ. ಅಡ್ಡಿಲ್ಲ, ಅಂಥದ್ದೇನಿಲ್ಲ. ಚೇಂಜ್ ಮಾಡ್ಲಾಕ ಗೇರಲ್ಲ. ಸಿಟಿಯಲ್ಲಿ ಸ್ವಲ್ಪ ಓಡಿಸೋತೆ ಕಷ್ಟ ಆಯ್ತು ಗುರು. ಹಂಪಲ್ಲ ಫೀಲೇ ಆಯ್ತಿಲ್ಲ. ಎಂಥ ಗಾಡಿ ಮರ ಇದು, ಚಿಂದಿ ಗುರು. ಸೀದಾ ಒಂದ್ಸಲ ಸ್ಪೀಡಾಗೆ ಯಾವ ಥರ ಇಟ್ಕೊಂಬ. ಬಟ್ ನಾವು ಯಾವ ಥರ ಹಂಪ್ ಅಂದರೆ ಅಂಥದ್ದೇನು ಸ್ಟ್ರಾಂಗ್ ಇದಿಲ್ಲ. ಸೊ ಮೂಮೆಂಟ್ ಸಸ್ಪೆನ್ಷನ್ ಯಾವ ಥರ ಅದು ರೆಸ್ಪಾಂಡ್ ಮಾಡುತ್ತಂದರೆ ಅಂಥದ್ದೇನು ಬಾಡಿಗೇನು ಪೈನ್ ಆಗ್ತಿಲ್ಲ, ಅಷ್ಟೇನಿಲ್ಲ. ಸ್ವಲ್ಪ ಮಟ್ಟಿಗೆ ಗಾಡಿ ಆಯಾ ಹತ್ತು ಬಿಡಿ, ಅಂತಕ್ಕಂದರೆ ಹೊಂಡ ಹಾಗೆ ಇರುತ್ತಲ್ಲ.
ಬಟ್ ಗಾಡಿ ಸಸ್ಪೆನ್ಷನ್ ನನಗೂ ಆ ಸ್ಕೂಟ್ರ್ ಓಡಿಸೋಕ್ಕೂ ಈ ರೋಡಲ್ಲ ಸುಮಾರು ಡಿಫ್ರೆನ್ಸ್ ಗೊತ್ತಾತಿತ್ತ. ಸಸ್ಪೆನ್ಷನ್ ಮಾತ್ರ ಒಳ್ಳೆ ಇತ್ತು. ಸೊ ಆಫ್ ರೋಡೆಲ್ಲ ಮಾಡೋಕೆ ಒಳ್ಳೆ ಗಾಡಿ ಹಿಡ್ಕೊಂಡ. ಕಾಮಾನ್ ಸ್ವಲ್ಪ ಹೀಟ್ ಹೊಡಿತಿತ್ತಪ್ಪ ಕಾಲಿಗೆ. ಈಗಲೇ ಬಂದು ಒಂದು 10 ನಿಮಿಷನೂ ಆಗಲಿಲ್ಲ, ಕಾಲಿಗೆ ಸ್ವಲ್ಪ ಹೀಟ್ ಹೊಡಿತಿತ್ತ. ಕಾಂಬ ಮಳೆಗಾಲದಾಗೆಲ್ಲ ಒಳ್ಳೆ ಆತಿ ಗಾಡಿ ಓಡಿಸೋಕೆ, ಸ್ವಲ್ಪ ಬೆಚ್ಚಗಾತ. ಗಾಯ್ಸ್ ಸಸ್ಪೆನ್ಷನ್ ಮಾತ್ರ ನಂಗೆ ಸಖತ್ ಇಷ್ಟ ಆಯ್ತಾ. ಸೊ ಸಸ್ಪೆನ್ಷನ್ ಟೆಸ್ಟ್ ಪಾಸ್. ಸೊ ಇನ್ನು ಹೈವೇಲಿ ಓಡಿಸಿ ವೈಬ್ರೇಷನ್ ಹೆಂಗಿತ್ತ ಅದೆಲ್ಲ ಸ್ವಲ್ಪ ಚೆಕ್ ಮಾಡ. ನೀರೆಲ್ಲ ಮಾತ್ರ ಕಾಲಿಗೆ ಸಮ ಸಿಡಿತ್ತು. ಸೊ ನಮ್ಮ ಸ್ಕೂಟ್ರಲ್ಲಿ ಹೆಂಗಂದ್ರೆ ಕಾಲು ಮೇಲೆ ಇಟ್ಕೊಂತಲ್ಲ, ಸೊ ನೀರು ಸೀರೋದಿಲ್ಲ. ಸೊ ಇಲ್ಲಿ ಕಾಲಿಗೆ ಮಾತ್ರ ಸಮ ಸೀರುತ್ತೆ. ಈ ರೋಡಾಗೆ ಜಾಸ್ತಿ ಸ್ಪೀಡ್ ಹೋಗೋಕ್ಕಾಗ್ತಿಲ್ಲ, ಅಂತಕ್ಕಂದರೆ ಸಣ್ಣ ರೋಡ್ ಮತ್ತು ಟ್ರಾಫಿಕ್ ಜಾಸ್ತಿ ಇತ್ತು ಇವತ್ತು, ವೀಕೆಂಡ್ ಅಲ್ಲ, ಹಂಗಾಗಿ. ಬಂತು ಹೊಂಡ ಕೊಡ ಲೆಕ್ಕಕ್ಕೆ ಇಲ್ಲ ಮರ ಈ ಹೊಂಡ ಎಲ್ಲ ಇದಕ್ಕೆ. ಸಣ್ಣ ಪುಟ್ಟ ಅಲ್ಲ, ದೊಡ್ಡ ಹೊಂಡ ಅಲ್ಲ, ಇದು ಲೆಕ್ಕಕ್ಕೆ ಇಲ್ಲ ಮರ ಇದಕ್ಕೆ. ಚಿಂದಿ ಗಾಡಿ ಗುರು, ಅದು ನಮ್ಮ ಇಂಡಿಯನ್ ರೋಡ್ಸಿಗಂತೂ ಹೇಳಿ ಮಾಡ್ಸೋದು ಗಾಡಿ ಇದೆ. ಓಕೆ ಸ್ನೇಹಿತರೆ, ಸೊ ಇವಾಗ ಒಂದು ಬದಿ ಬಂದೆ. ಮಲ್ಪೆ ಬೀಚ್ ಇನ್ನೂ ಸುಮಾರು ದೂರ ಇತ್ತು. ಸೊ ಹೆವಿ ಟ್ರಾಫಿಕ್ ಇರೋದ್ರಿಂದ ಜಾಸ್ತಿ ಸ್ಪೀಡ್ ಓಡಿಸೋಕ್ಕಾಗ್ತಿಲ್ಲ. ಬಟ್ ಸಸ್ಪೆನ್ಷನ್ ನಂಗೆ ಚೆಕ್ ಮಾಡೋಕ್ಕಿದ್ದಿತ್ತು ಈ ರೋಡಲ್ಲಿ. ಸಸ್ಪೆನ್ಷನ್ ಮಾತ್ರ ನೀವು 100ಕ್ಕೆ 100 ಕೊಡ್ಲಾಕ, 5 ಸ್ಟಾರ್ಗೆ 5 ಸ್ಟಾರ್ ಸಸ್ಪೆನ್ಷನ್. ಸೊ ಇಷ್ಟು ದೂರ ಬಂದಲ್ಲ, ನಂಗೆ ಸ್ವಲ್ಪನೂ ಶೈನ್ ಅಂಬೋದು ಎಂಥದ್ದು ಆಗಲಿಲ್ಲ. ಸೊ ಸಖತ್ ಗಾಡಿ ಮಾತ್ರ ಚಿಂದಿ ಗಾಡಿ. ಹೈಟ್ ಅಂದ್ರೆ ನಂಗೀಗ ಅಲ್ಲಿಂದಲ್ಲೇ ಇತ್ತಪ್ಪ, ಕರೆಕ್ಟ್ ನೀಕತ್ತೀಯ ಗಾಡಿ ಕಾಣಿ. ಸ್ವಲ್ಪ ಟಿಪ್ಟೋ ಮಾಡ್ತಿದ್ದೆ, ಸ್ವಲ್ಪ ಇಡೀ ಕಾಲಾಗಿ ಅರ್ಧ ಕಾಲು ಊರುತ್ತಷ್ಟೇ. ಬಟ್ ಅಡ್ಡಿಲ್ಲ, ಮ್ಯಾನೇಜ್ ಮಾಡ್ಲಕ್ಕೆ ಏನು ತೊಂದರೆ ಇಲ್ಲ. ಸೊ ಎಲ್ಲಿ ಕಷ್ಟ ಆಗ್ದಿಲ್ಲ ಅಂದರೆ ಈ ಥರ ಹೆವಿ ಆಫ್ ರೋಡು, ಕಾಲೆಲ್ಲ ಎಲ್ಲಿ ಫುಲ್ ಬಿಡುಕಿರುತ್ತಲ್ಲ ಅಲ್ಲೇ ಕಷ್ಟ ಆಗ್ದೆ. ಬಟ್ ಒಂದ್ಸಲ ನೀವು ಗಾಡಿ ತಗೊಂಡು ಅವ್ರ ಮೇಲೆ ಎಂಥದ್ದು ಗೊತ್ತಿಲ್ಲ ನಿಮ್ಗೆ. ಸೊ ಈಗ ವಾಪಸ್ ಹೈವೇಗಪ್ಪ. ಅಯ್ಯಬ್ಬಾ, ಓಡಿಸ್ತಾ ಗಾಡಿ ಹಂಗೆ ವೆಯ್ಟ್ ಅಂತ ಅನ್ಸೋದಿಲ್ಲ. ವಾಟ್ ಎ ಬೈಕ್ ಮ್ಯಾನ್, ವಾಟ್ ಎ ಬೈಕ್. ಇವತ್ತು ಮಾತ್ರ ನಂಗೆ ಫುಲ್ ಸ್ಯಾಟಿಸ್ಫೈ ಆಯ್ತು ಎಕ್ಸ್ಪೀರಿಯನ್ಸ್ ಸಸ್ಪೆನ್ಷನ್. ಯಾಕಂದರೆ ಸಸ್ಪೆನ್ಷನ್ ಇಂಪಾರ್ಟೆಂಟ್ ಲಾಂಗ್ ರೈಡಲ್ಲ. ಗಾಡಿ ಎಷ್ಟು ಕಂಫರ್ಟ್ ಇತ್ತು ಅದೇ ಇಂಪಾರ್ಟೆಂಟ್. ಗಾಡಿ ಎಷ್ಟು ಟಾಪ್ ಸ್ಪೀಡ್ ಹೋಗ್ತಾ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಒಂದು ಅಟ್ಲೀಸ್ಟ್ ಒಂದು 130 ಕ್ರೂಸಿಂಗ್ ಸ್ಪೀಡ್ ಇದ್ರೂ ಸಾಕದು. ಗಾಡಿ ಮೇಲೆ ಕುತ್ಕೊಂಡ್ರೆ ಎಲ್ಲ ನಮ್ಮನ್ನೇ ಕಾಲ್ತರು ಮಾರ. ಅಂದರೆ ಅಷ್ಟು ಹೈಟಾಗಿರುತ್ತೆ ನಾವು ಈ ಗಾಡಿ. ಒಳ್ಳೆ ಆನೆ ಮೇಲೆ ಕುಕ್ಕೋ ಹೋದಂಗಿತ್ತು. ಇಲ್ಲಲ್ಲ ಕಾಣಿ, ಮೈ ಮೇಲೆ ಬಪ್ಪೋದು ಮಾರ. ಅಣ್ಣ ಕಾಣಿ ರೋಡಾಗಪ್ಪ, ಗೊತ್ತೇ ಆತಿಲ್ಲ ಗುರು. ಸೊ ಇಲ್ಲಿಂದ ನಾವು ಹೈವೇಗೆ ಹೋದ್ ಸೀದಾ. ಹೈವೇಲಿ ಕಾಂಬ ಒಂದು ಎವರೇಜ್, ನಾವೇನು ಟಾಪ್ ಎಂಡ್ ಹೊಡ್ಕೋತಿಲ್ಲ, ಎವರೇಜ್ ಒಂದು ಎಷ್ಟು ಹತ್ತು ಅಷ್ಟು ಹೊಡುವ ಕಾಂಬ.
ಕಾಂಬ ಅದ್ರದ್ದು ಪೊಟೆನ್ಷಿಯಲ್ ಪೂರ ಚೆಕ್ ಮಾಡೋಕ್ಕಾಗ್ತಿಲ್ಲ, ಬಟ್ ಸ್ಟಿಲ್ ಕಾಂಬ ಟ್ರೈ ಮಾಡೋ. ಬಟ್ ವೈಬ್ರೇಷನ್ ಇಲ್ಲ ಗುರು, ನನಗೆ ಇದೇ ಮೇನ್ ಬೇಕಾದ. ಇಲ್ಲ ವೈಬ್ರೇಷನ್ ಇಲ್ಲ, ಆರಾಮೇ ಗಾಡಿ ಓಡಿಸ್ಲಕ್ಕೆ. ಸೀದಾ ಮನೆಗೆ ಎತ್ಕೊಂಡು ಒಯ್ಲಕ್ಕಿತ್ತು ಗುರು ಗಾಡಿ. ಹಾಂ 80 ಮೇಲೆ ವೈಬ್ರೇಷನ್. ಸೊ 80 ಮೇಲೆ ವೈಬ್ರೇಷನ್ ಇದೆ ಗಾಡಿ ಇದು. ಸೊ ಟಿಲ್ 80ವರೆಗೆ ನಿಮಗೆ ಬಟರ್ ಸ್ಮೂತ್ ಗಾಡಿ. ಸೊ ನಮ್ದು ಸ್ಕೂಟ್ರಲ್ಲೂ ಹಂಗೆ ಆ್ಯಕ್ಚುಲಿ 80ವರೆಗೂ ಬಟರ್ ಸ್ಮೂತ್, 80 ಮೇಲೆ ಸ್ವಲ್ಪ ವೈಬ್ರೇಷನ್ ಬರುತ್ತೆ. ಸೊ ಇವಾಗ ಅಂಬಾಗ್ಲಲ್ಲಿದ್ದೆ. ಸೊ ಐ ಥಿಂಕ್ ಅಲ್ಲಿಂದ ಇಲ್ಲಿ ಓಡಿಸ್ಕೊ ಬಂದೆ. ಸೊ ನನ್ನ ಪ್ರಕಾರ ನನಗನ್ಸೋದು ಎಂತ ಅಂದರೆ, ಸೊ ಗಾಡಿಯಲ್ಲಿ ವೈಬ್ರೇಷನ್ ಇಲ್ಲ ಅಪ್ ಟು 80ವರೆಗೆ. ಸೊ 80 ಮೇಲೆ ಆರ್ ನಿಮಗೆ ವೈಬ್ರೇಷನ್ ಸ್ಟಾರ್ಟ್ ಆಗ್ತಾ. ಅಬ್ಬಾ ಯೂಟರ್ನೆಲ್ಲ ಮಾಡೋತ್ತಿಗೆ ಚೂರು ನಾವು ಹಿಂಗೆ ತಿರ್ಸುತ್ತಲ್ಲ, ಯೂಟರ್ನ್ ತಿರ್ಸೋತ್ತಿಗೆ ಚೂರು ಕಾಲೆಲ್ಲ ಗಿಡ್ಡ ಆದಂಗೆ ಹತ್ತ. ಸೊ ನೋಡಿ 4ನೇ ಗೇರ್ 50 ಸ್ಪೀಡಾಗೆಲ್ಲ ಹೋತೆ. ಬಟರ್ ಸ್ಮೂತ್ ಗುರು, ಒಂಚೂರು ವೈಬ್ರೇಷನ್ ಇಲ್ಲ. ನಮ್ಮ ಸ್ಕೂಟ್ರಲ್ಲೆಲ್ಲ ಎಷ್ಟು ಸ್ಮೂತ್ ಇತ್ತು ಅಷ್ಟೇ ಸ್ಮೂತ್ ಇತ್ತು. ಬಟ್ ನೀವು 80 ಮೇಲೆ ಅವ್ರ ಕೂಡ ಸ್ವಲ್ಪ ವೈಬ್ರೇಷನ್ ಸ್ಟಾರ್ಟ್ ಆಗ್ತಾ. ಸೊ ಈ ಗಾಡಿನ ಆಲ್ರೆಡಿ ನಾನು ಬುಕ್ ಮಾಡಿ ಆಯ್ತಾ, ಅಂದರೆ ಲಾಸ್ಟ್ ಟೈಮ್ ನಾನು ಟೆಸ್ಟ್ ಡ್ರೈವ್ ತಗೊಂಡಲ್ಲ. ಸೊ ಆ ಟೆಸ್ಟ್ ಡ್ರೈವ್ ತಗೊಂಡದ್ದು ನೆಕ್ಸ್ಟ್ ದಿನವೇ ಹೋಗಿ ನಾನು ಬುಕ್ಕಿಂಗ್ ಮಾಡಿದೆ ಗಾಡಿ. ಸೊ ಗಾಡಿ ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟಲ್ಲಿ ಬರ್ತಾಯಿತ್ತು ಗಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಅಪ್ಡೇಟ್ ಆಗ್ತದೆ ಹೇಗಳಿ ಬತ್ತಂದೇಳಿ. ಸೊ ನೀವೇನಾದರೂ ಶೋರೂಮ್ ಬಬ್ದಿದ್ರೆ ಬರ್ಲಕ್ಕ ಕುಂದಾಪುರದಲ್ಲ. ಮಳೆ ಯಾವತ್ತ ಜಾಸ್ತಿ ಬರ್ತಿತ್ತಲ್ಲ ಮಾರಶ್ಯ. ಲಾಸ್ಟ್ ಟೆಸ್ಟ್ ಡ್ರೈವಲ್ಲ ಸೊ ಜಾಸ್ತಿ ದೂರ ಹೋಯ್ಲಿಲ್ಲ, ಒಂದು 1 ಕಿಲೋಮೀಟ್ರ್ ಹೋಯ್ನೇನು ಅಷ್ಟೇ. ಬಟ್ ಅದು ಹೈವೇಲಿ ಅಷ್ಟೇ. ನನಗೇನು ಜಾಸ್ತಿ 40 ಮೇಲೆ 50 ಮೇಲೆ ಓಡಿಸೋಕ್ಕಾಗಲಿಲ್ಲ, ಚಾನ್ಸ್ ಸಿಕ್ಕಲಿಲ್ಲ. ಸೊ ನನಗನ್ನಿಸ್ತಾ ಓಕೆ ಗಾಡಿ ಒಳ್ಳೆ ಇತ್ತು. ಸೊ ಸೀದಾ ಬುಕ್ಕಿಂಗ್ ಮಾಡಿದೆ. ಬಟ್ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸೊ ಯೂಟ್ಯೂಬಲ್ಲೆಲ್ಲ ರಿವ್ಯೂಸ್ ಕಾಂತ ನನಗೂ ಇನ್ನೂ ಸ್ವಲ್ಪ ಓಡಿಸುತ್ತೆ ಸಿಕ್ಕಿರೆ ಒಳ್ಳಾತಿತ್ತ ಮಗಾಯ್ತಾ. ಅದಕ್ಕೆ ಇವತ್ತು ಕಾಲ್ ಮಾಡಿ ಕೇಂಡೆ ಅವ್ರ ಹತ್ರ ಇನ್ನೊಂದು ಟೆಸ್ಟ್ ಡ್ರೈವ್ ಕೊಡ್ತೀರಿ ಅಂದೇಳಿ. ಸೊ ಬನ್ನಿ ಟೆಸ್ಟ್ ಡ್ರೈವ್ ತಗೊಂಡು ಅಂದ್ರೆ. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಹೈವೇ ಮತ್ತು ಆಫ್ ರೋಡ್ ಅಂದರೆ ಫುಲ್ಲಿ ಆಫ್ ರೋಡ್ ಸಿಕ್ಕಲಿಲ್ಲ, ನೀವು ಕಂಡ್ರೆ ಅಲ್ಲ. ಸೊ ಮಲ್ಪೆ ಬೀಚ್ ರೋಡೆಲ್ಲ ಅಷ್ಟು ಕಂಡೀಷನ್ ಒಳ್ಳೆ ಇಲ್ಲ ಇತ್ತು. ಸೊ ಆ ರೋಡಲ್ಲೇ ಓಡಿಸಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಹೊಂಡ ಕಂಡಿ ಎಲ್ಲ ಅಷ್ಟು ನಮಗೆ ಗೊತ್ತೇ ಆಗ್ತಿಲ್ಲ, ಫೀಲೇ ಆಗ್ತಿಲ್ಲ. ಸೊ ಮೇಜರ್ ಅಡ್ವಾಂಟೇಜ್ ಅಂತಂದರೆ ಸೊ ನಮ್ಗೆ ಬ್ಯಾಕ್ ಪೈನ್, ಶೋಲ್ಡರ್ ಪೈನ್ ಇದೆಲ್ಲ ಬರ್ತಿಲ್ಲ ಲಾಂಗ್ ರೈಡ್ರಲ್ಲ. ಸೊ ಅದೇ ಒಂದು ಅಡ್ವಾಂಟೇಜ್. ಎಷ್ಟು ಲಾಂಗ್ ಬೇಕಿದ್ರೆ ಹೊಡಿಲಕ್ಕೆ ದಿನದಲ್ಲ, ಎಂಥ ರೋಡ್ ಕಂಡೀಷನ್ ಇದ್ದರು. ಸೊ ಅದೇ ಒಂದು ಬಿಗ್ ಅಡ್ವಾಂಟೇಜ್ ಇದೆ. ಸೊ ಅದಕ್ಕೋಸ್ಕರ ನಾನು ಅಡ್ವೆಂಚರ್ ಟೂರರ್ ಬೈಕ್ನೇ ತಗೊಂಬಂದದ್ದು. ಸೊ ಇದು ಹೈವೇಗೂ ಹತ್ತು, ಆಫ್ ರೋಡಿಗೂ ಹತ್ತು. ಸೊ ಅದಕ್ಕೋಸ್ಕರ ಈ ಗಾಡಿ ಆಲ್ರೆಡಿ ಬುಕ್ ಮಾಡಿದ್ದೆ, ನೆಕ್ಸ್ಟ್ ಮಂತ್ ಬರ್ತದೆ ಗಾಡಿ. ಸೊ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ನೀವು ಅಪ್ಡೇಟ್ ಬರ್ತದೆ ಯಾವತ್ತು ಬರ್ತದೆ ನಾಳೆ ಗಾಡಿ. ಸೊ ಡೇಟ್ ಆ್ಯಂಡ್ ಟೈಮ್ ಹಾಕಿರ್ತೆ, ನೀವು ಅಬ್ದಾರ್ ಬೇಕಾದ್ರೆ ಬರ್ಲಕ್ಕೆ ಶೋರೂಮಿಗೆ. ಸೊ ಮಳೆ ಕಡಿಮೆ ಐತಿ ಈಗ ಪಾಪ. ಸೊ ಇನ್ನೂ ನಿಂತ್ಕೊಂಡ್ರೆ ಮತ್ತೆ ಜಾಸ್ತಿ ಯಾರು ಐತಿ. ಸೊ ಇದೀಗ ಲೋವೆಸ್ಟ್ ಸೀಟ್ ಹೈಟಲ್ಲಿ ಇತ್ತೀಗ. ಸೊ ಅಂದರೆ 825 mm. ಅಯ್ಯಪ್ಪ, ಈ ಗಾಡಿನ ಸೈಡ್ ಸ್ಟ್ಯಾಂಡಲ್ಲಿ ಇತ್ಕೊಂಡ್ರೆ ಸ್ವಲ್ಪ ಸ್ಟ್ರೈಟ್ ಮಾಡೋದು ಈಗ ಚೂರು ತ್ರಾಸತ್ತು. ಬಟ್ ಕಡ್ಡಿಲ್ಲ, ಅಭ್ಯಾಸ ಆದಮೇಲೆ ಅಂತ ಆಗ್ತಿಲ್ಲ. ಫ್ಯೂಲ್ ಕಡಿಮೆ ಆಯ್ತಾ ಏನೋ 1 ಪಾಯಿಂಟ್ ಐತೆ, ಈಗ ಅರ್ಧ ಬೈಂತ. ಜಾಸ್ತಿ ಏನು ಓಡಿಸಿಲ್ಲ. ಮೈಲೇಜ್ ಒಂದು ನಿಮಗೆ 30-35 ಬರ್ತಂಬ್ರಿ ಇದ್ರಾಗ, 30ರಿಂದ 35. ಡಿಪೆಂಡ್ಸ್ ಅಪಾನ್ ರೈಡರ. ಸೊ ಹ್ಯಾಂಗೆ ಓಡಿಸೋದ್ರ ಮೇಲೆ ಡಿಪೆಂಡ್. ಸೊ ನಿಮಗೆ ಗಾಳಿ ಜಾಸ್ತಿ ಹೊಡಿತಿದ್ರಲ್ಲ, ಜಾಸ್ತಿ ಹೈ ಸ್ಪೀಡ್ ಹೋದರೆ. ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ವೈಸರ್ ಐಕಂತೇನೆ ಇದಕ್ಕೆ ನೋಡಿ. 4000 RPM ಮೇಲೆ ಹಾರು ಕೂಡ ವೈಬ್ರೇಷನ್ ಸ್ಟಾರ್ಟ್ ಆಯ್ತು ಗಾಡಿಯಲ್ಲಿ. ಹ್ಯಾಂಡಲ್ ಬಾರ್ ಮತ್ತು ಕಾಲು ಹಿಡ್ಕಂತ. ಸ್ಪೀಡಲ್ಲಿ
ಇದ್ದೆ, ಸ್ವಲ್ಪ ಗಾಡಿ ಮಾತ್ರ ಗೊತ್ತೇ ಆಗ್ತಿಲ್ಲ. 90 ಹೋಗ್ತಿತ್ತು ಅಂದಲ್ಲಿ 90 ಹೋಗ್ತಿತ್ತು, ಗೊತ್ತೇ ಆಗ್ತಿಲ್ಲ ಗಾಡಿ. ಈ ಹೆಲ್ಮೆಟ್ ಎಲ್ಲ ಹತ್ತಿಲ್ಲ ಈ ಗಾಡಿಗೆ, ಬೇರೆ ಹೆಲ್ಮೆಟ್ ತಗೊಂಡ್ಕತ್. ಸೊ ಇನ್ನೇನು ಶೋರೂಮ್ ಬಂತು, ಗಾಡಿಯನ್ನು ಕೊಡುವಂತಹ ಸಮಯ. ಸೊ ಒಂದು ಪ್ರಾಪರ್ ಟೆಸ್ಟ್ ಡ್ರೈವ್ ಮಾಡ್ಕೊಂಡಲಿಕ್ಕೆ ಒಂದು ಆಸೆ ಇದೀತ. ಸೊ ಅದು ಫುಲ್ಫಿಲ್ ಆಯ್ತು ಈಗ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ನನಗೊಂದು 2 ಚೆಕ್ ಮಾಡ್ಕಿದ್ದೀತು. ಒಂದು ಸಸ್ಪೆನ್ಷನ್ ಅದರಲ್ಲಿ ಪಾಸ್ ಆಯಿತು, ಅದಾದಮೇಲೆ ಹೈವೇಲ್. ಸೊ ಸಸ್ಪೆನ್ಷನ್ ಇಷ್ಟ ಆಯಿತು, ಅದಾದಮೇಲೆ ಮತ್ತು ಇನ್ನೊಂದು ಹೈವೇಲ್ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗ್ತದೆ ಕಾಣ್ಕಿದ್ದೀತ. ಸೊ ಹೈವೇಲು ಸಖತ್ ಒಂದು 4000 RPM ವರೆಗೆ ಸ್ಪಟ್ಟರ್ ಸ್ಮೂತ್. ಅದಾದಮೇಲೆ ಸ್ವಲ್ಪ ವೈಬ್ರೇಷನ್. ಈಗ ಒಂದು 90ರಲ್ಲಿ ಬಂದೆ. 90ರಲ್ಲಿ ಬಂದರೆ ನನಗೆ ಅಷ್ಟೊಂದೇನು ವೈಬ್ರೇಷನ್ ಆಗಲಿಲ್ಲ. ಬಟ್ ಎಂತಕ್ಕಂದ್ರೆ ಸ್ಪೀಡ್ ಇರುತ್ತಲ್ಲ, ಆ ಸ್ಪೀಡಿಗೆ ನಮ್ಗೆ ಆ ವೈಬ್ರೇಷನ್ ಗೊತ್ತಾಗ್ತಿಲ್ಲ. ಬಟ್ ಓವರ್ ಆಲ್ ಆರಾಮಾಗಿ ಓಡಿಸ್ಲಾಕ ಗಾಡಿ, ಏನು ರಿಗ್ರೆಟ್ ಮಾಡೋದು ಎಂತ ಇಲ್ಲ. 4 ಲಕ್ಷಕ್ಕೆ ಬ್ರೋ, 4 ಲಕ್ಷಕ್ಕೆ ಸುಳ್ಳಿಲ್ಲ ಅಲ್ಲ? ಹಾಂ, ಸೂಪರ್. ಗೊತ್ತೇ ಆಗ್ತಿಲ್ಲ ಬ್ರೋ, ಒಂಡೆ ಅಲ್ಲ ಯಪ್ಪ. ಸ್ಟ್ರೈಟ್ ಕೊಟ್ಟಿರ್ತಲ್ಲ. ಹಾಂ, ಕರೆಕ್ಟ್. ಇಲ್ಲಿ ಇಂಪ್ಯಾಕ್ಟ್ ಆಗ್ತದೆ. ಕರೆಕ್ಟ್. ಮತ್ತು ಎಷ್ಟೇ ಗಾಡಿ ಬತ್ತನ ಕಾಯ್ತಿದ್ದೆ ಈಗ. ಯಾವುದು ಇದೇ ಕಲರ್ ಮಾಡಿದೆ. ಸೊ ಗಾಡಿ ಎಲ್ಲ ಇಲ್ಲಿ ಬಂದಲ್ಲಿ ಬತ್ತಾ? ಅಲ್ಲ, ಅಲ್ಲೇ ಡೈರೆಕ್ಟ್ ಅಲ್ಲಿಗೆ ಬತ್ತಾ? ಓಕೆ, ಒಳ್ಳೆಯದು ಬ್ರೋ, ಸೂಪರ್. ಗಾಡಿ ಚೈನ್ ಗ್ಲೂ ಮಾಡಲ? ಡ್ರೈ ಇತ್ತಲ್ಲ, ಒಂದು ರೆಡಿ ಹಾಕ್ದು ಹಂಗೆ ಇಟ್ಟಿತ್ತು. ಹಾಂ. ಗೊತ್ತಿರಲಿಲ್ಲ. ಹೌದು, ಈಗ ಒಳಗೆ ಹಾಕ್ತೀರಾ? ಪೆಟ್ರೋಲ್ ಕಡಿಮೆ ಇತ್ತಲ್ಲ. ಇದೇ ಗೇಜ್ ಅಲ್ಲ, ಪೆಟ್ರೋಲ್ ಗೇಜು ಇಲ್ಲಿತ್ತಲ್ಲ ಫಸ್ಟ್ ರೌಂಡ್. ಟೋಟಲ್ ಎಷ್ಟು? 17 ಲೀಟ್ರ್. 17 ಲೀಟ್ರ್ ಟ್ಯಾಂಕಿ ಬತ್ತ. ನಿಮ್ಗೆ ಅದ್ರಂಗೆ 1 ಲೀಟ್ರ್ ನಿಲ್ಲ ಅಂದ್ರೆ ಡಮ್ಮಿ ಅದು. ಹೌದಾ? ಅಂದ್ರೆ ನಿಮ್ಗೆ ಫ್ಯೂಲ್ ಪಂಪಿಗೆ ಅಂತ ಹಾಕಕ್ಕಾಗ ಅಂತ ಇಟ್ಟು. ಓ, ಗೊತ್ತಾಯ್ತು. 16 ಲೀಟ್ರ್ ರನ್ನಿಂಗ್ ಅಲ್ಲ? ಹಾಂ, ಸರಿ. ಅದು ಮಾಡೋದು ಒಳ್ಳೇದು ಆ್ಯಕ್ಚುಲಿ. ಎಂತಕ್ಕಂದ್ರೆ ಎಲ್ಲರೂ ಗಾಡಿ ಪೆಟ್ರೋಲ್ ಡ್ರೈವ್ ಮಾಡ್ಕೊಂಡೇ ಓಡಿಸೋರು. ನಮ್ಮ ಗಾಡಿ ಅಷ್ಟೇ. ಈಗ 1 ಪಾಯಿಂಟ್ ಇದ್ರು ಅವ್ರ ಕಂಪ್ನಿಯವ್ರು ಹೇಳ್ತಾರೆ 2 ಪಾಯಿಂಟ್ ಬಬ್ಕು ನೀವು ಫ್ಯೂಲ್ ಹಾಕಣಿ, ಇಲ್ಲಾಂದ್ರೆ ಇಂಜೆಕ್ಷನ್ ಪೆಟ್ಟಂತ. ನಾವೆಲ್ಲ ಅದು ಲೆಕ್ಕಕ್ಕೆ ತಕ್ಕಂತಿಲ್ಲ, ಓಡಿಸ್ತಕ್ಕಂತ ಸರ್ಟನ್ ಕಿಲೋಮೀಟರ್ ಆದಮೇಲೆ ಕಂಪ್ಲೇಂಟ್ ಬರ್ತದೆ. ಅದು ಒಳ್ಳೆ ಕೆಲಸ ಆ್ಯಕ್ಚುಲಿ. ಸರ್, ಅಡ್ಡಿಲ್ಲ ಬ್ರೋ, ಮತ್ತೆ ಸಿಕ್ಕುವ. ಥ್ಯಾಂಕ್ಸ್. ಆಯ್ತು. ನಿಮ್ಮ ಹೆಸರು ಅಂತ ಹೇಳಿಲ್ಲ? ಕಾರ್ತಿಕ್. ಓಕೆ. ಸೊ ಫೈನಲಿ ಇವಾಗ ಹಿಮಾಲಯನಿಂದ ನಮ್ಮ ಆಕ್ಸಸ್ಸಿಗೆ ಬಂದು ಗುರು ಆ ಬೈಕ್ ಓಡಿಸಿ ಇದು ಓಡಿಸ್ರೆ ಏನು ಪವರೇ ಇಲ್ಲಲ್ಲ ಅನ್ಸುತ್ತದೆ ಗಾಡಿಯೆಲ್ಲ. ಎಷ್ಟಿದೆ ಥ್ರೋಟಲ್ಲಿ ಇದು ಮಾಡ್ತೇವೆ, ಓಡೋದಿಲ್ಲ ಗಾಡಿ. ಯಾಕಂತ ಗೊತ್ತಿಲ್ಲಪ್ಪ. ಗಾಡಿ ಮೇಲೆ ಕೂತ್ಕೊಂಡ ಇದ್ರ ಮೇಲೆ ಬಂದಮೇಲೆ ಸ್ವಲ್ಪ ಬೆನ್ನೋವೆಲ್ಲ ಶುರು ಆದಂಗಿತ್ತ. ಆ ಗಾಡಿಯೆಲ್ಲ ಅಷ್ಟು ಎಂತ ಫೀಲ್ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ ಬೆನ್ನೋವು. ಅಂದರೆ ಎಂತಕ್ಕಂದರೆ ಅದರದ್ದು ವೈಡ್ ಹ್ಯಾಂಡಲ್ ಬಾರು ಮತ್ತು ರೈಡಿಂಗ್ ಪೋಶ್ಚರ್ ಹಂಗೆ ಇತ್ತು. ಸೊ ಇದರಲ್ಲೆಲ್ಲ ಅಷ್ಟನ್ನು ಇದು ಮಾಡಿರೋದಿಲ್ಲಲ್ಲ ಇಂಜಿನಿಯರಿಂಗ್ ಎಲ್ಲ. ಹಾಗಾಗಿ ಒಂಥರ ಬೆನ್ನು ನನ್ನ ಬಾಡಿ ಇದರಲ್ಲೇ ಅಡ್ಜಸ್ಟ್ ಆಗಿತ್ತು ಇಷ್ಟು ಟೈಮು. ಈಗ ಆ ಗಾಡಿಯಿಂದ ಓಡಿಸಿ ಇಲ್ಲಿ ಬಂದ್ರ ಮೇಲೆ ಸೊ ಈ ಗಾಡಿಗೆ ಒಂದು ಸ್ವಲ್ಪ ಬೆನ್ನು ಸ್ಟಾರ್ಟ್ ಆದಂಗೆ ಇತ್ತಪ್ಪ. ಸೊ ಓಕೆ ಸ್ನೇಹಿತರೆ, ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಒಂದು ಡೀಟೇಲ್ಡಾಗಿ ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಬಂದಿತ್ತು. ಸೊ ಅದೊಂದು ಕಂಪ್ಲೀಟ್ ಆಯ್ತು ಇವತ್ತು. ಸೊ ನೀವೇನಾದರೂ ಕುಂದಾಪುರ ಹತ್ತತ್ರ ಎಲ್ಲರೂ ಇದ್ದರೆ, ಶೋರೂಮ್ ಬತ್ತೆ ಎಂಬಾಗಿದ್ದರೆ, ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಲ್ಲ ಡೇಟ್ ಆ್ಯಂಡ್ ಟೈಮಲ್ಲಿ ಹಾಕಿರ್ತೆ ಅವತ್ತು ಗಾಡಿ ಡೆಲಿವರಿ ಅಂದೇಳಿ. ಸೊ ನೀವು ಬರ್ಲಾಕ ಅವತ್ತು ಲಾಗು ಮಾಡ್ತೆ ನಾನು. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ ಆರ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.